ನಮಸ್ಕಾರ. ಸ್ಮಾರ್ಟ್ ಟಿವಿಯ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಆದಿತ್ಯ. 2,000ಕ್ಕಿಂತ ಹೆಚ್ಚಿನ UPI ಪೇಮೆಂಟ್ಗಳ ಮೇಲೆ ಇನ್ನು ಮುಂದೆ ಶುಲ್ಕವನ್ನು ವಿಧಿಸಬಹುದು. ಅದ್ರ ಜೊತೆಗೆ ನಿಮ್ಮ ಗಾಡಿಯದ್ದು, ನಿಮ್ಮ ವೆಹಿಕಲ್ದು ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದರೆ ಇನ್ಮೇಲೆ ನಿಮಗೆ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗೋದು ಕಷ್ಟ ಆಗ್ತದೆ. ಈ ಎರಡು ವಿಷಯಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ 2,000ಕ್ಕಿಂತ ಹೆಚ್ಚಿನ UPI ಪೇಮೆಂಟ್ಗಳ ಮೇಲೆ ಇನ್ನು ಮುಂದೆ ಶುಲ್ಕವನ್ನು ವಿಧಿಸಲಾಗ್ತದೆ. ಏನಿದು UPI? ಈಗ ನೋಡಿ, UPI ಅಂತ ಹೇಳಿದರೆ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್. ನಾವೀಗ ಹೆಚ್ಚಾಗಿ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಎಲ್ಲ ಆ್ಯಪ್ಗಳನ್ನು ಬಳಸ್ತೀವಿ. ಈ ಎಲ್ಲ ಆ್ಯಪ್ಗಳು ರನ್ ಆಗೋದು ಈ UPI ಮೇಲೇ. ಸಣ್ಣ ಸಣ್ಣ ಟೀ ಶಾಪಿಂದ ಹಿಡಿದು ದೊಡ್ಡ ದೊಡ್ಡ ಮಾಲ್ ತನಕ ಎಲ್ಲರೂ ಈಗ UPI ಬಳಸ್ತಾರೆ. ಆ ಎಲ್ಲ ಕಡೆನೂ ಆನ್ಲೈನ್ ಪೇಮೆಂಟ್ಗಳಿದೆ. ಸೊ ಈಗ 2019 ಮತ್ತು 2020 ರೂಲ್ಸ್ ಏನಿತ್ತಪ್ಪ ಅಂತ ಹೇಳಿದರೆ, UPI ಆಗಿರ್ಬೋದು ಅಥವಾ ರೂಪೇ ಕ್ರೆಡಿಟ್ ಕಾರ್ಡ್ನಲ್ಲಾಗಿರ್ಬೋದು, ನೀವು ಪೇಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಶುಲ್ಕ ಇರಲಿಲ್ಲ, 0 ಟ್ಯಾಕ್ಸ್ ಇತ್ತು. ಸೊ ಈಗ ಹೊಸ ರೂಲ್ಸ್ ಏನು ಹೇಳ್ತಿದೆ ಅಂತ ಹೇಳಿದರೆ, ಇನ್ಮೇಲೆ ನೀವು ಯಾವುದೇ ಪೇಮೆಂಟ್ ಆಗಿರ್ಬೋದು 2,000ಕ್ಕಿಂತ ಹೆಚ್ಚಿಗೆ ಪೇಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಅದಕ್ಕೆ 0.25%ನಿಂದ ಹಿಡಿದು 0.4% ತನಕ ಶುಲ್ಕವನ್ನು ವಿಧಿಸಬಹುದು. ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಏನು ಗೊತ್ತಾ, ಈಗ ನೀವು ಮನೇಲಿ ಇರ್ತೀರ, ನಿಮ್ಮ ಮಗ ಅಥವಾ ಮಗಳು ಎಲ್ಲೋ ಬೆಂಗಳೂರಲ್ಲಿ ದೂರದಲ್ಲಿ ಓದ್ತಿರ್ತಾರೆ. ಅವ್ರ ಖರ್ಚಿಗಾಗಲಿ ಅಥವಾ ಕಾಲೇಜ್ ಫೀಸು ಏನಕ್ಕೋ ಅಂತೇಳಿ ನೀವು 2,000ಕ್ಕಿಂತ ಹೆಚ್ಚಿಗೆ ಪೇಮೆಂಟ್ನ ಮಾಡ್ತೀರಾ. ಸೊ ಅಂಥ ಸಂದರ್ಭದಲ್ಲಿ ನಮಗೂ ಕೂಡ ಈ ಟ್ಯಾಕ್ಸ್ ಬೀಳುತ್ತಾ ಅಂತ ನೀವು ಕೇಳ್ಬೋದು. ಖಂಡಿತವಾಗಿಯೂ ಇಲ್ಲ. ಏನು ಗೊತ್ತಾ, ಈ ಟ್ಯಾಕ್ಸ್ ಏನಿದೆಯಲ್ಲ, ಇದು ಕೇವಲ ವ್ಯಾಪಾರಸ್ಥರಿಗೆ ಮಾತ್ರ ಬೀಳೋಂಥದ್ದು. ಒಂದು ವೇಳೆ ನೀವು ನಿಮ್ಮ ಪರ್ಸ್ನಲ್ ಯೂಸ್ಗಳಿಗೆ, ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಪೇಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಅದಕ್ಕೆ ಈ ಟ್ಯಾಕ್ಸ್ ಅನ್ವಯಿಸೋದಿಲ್ಲ. ಈ ಟ್ಯಾಕ್ಸ್ನ ತರೋದ ಮೇನ್ ರೀಸನ್ ಏನು ಗೊತ್ತಾ, 2019-20 ಕೋವಿಡ್ ಬಂತು. ಕೋವಿಡ್ನ ನಂತರ ಸಾಕಷ್ಟು ಅಂಗಡಿಗಳಲ್ಲಿ, ಸಾಕಷ್ಟು ಈ UPIನ ಬಳಸ್ತಿದ್ದಾರೆ. ಸೊ UPIನ ಪ್ರಮೋಟ್ ಮಾಡುವಂಥದ್ದು ಒಂದನೇದ್ದು. ಜೊತೆಗೆ ಈಗ ಆಲ್ರೆಡಿ UPI ವೇಗವಾಗಿ ಬೆಳವಣಿಗೆ ಆಗಿಬಿಟ್ಟಿದೆ. ಬ್ಯಾಂಕ್ಗಳಾಗಿರ್ಬೋದು ಅಥವಾ ಪಾವತಿ ಸಂಸ್ಥೆಗಳು ಈ ಇಂಟರ್ಫೇಸ್ನ ಯೂಸ್ ಮಾಡೋದಕ್ಕಾಗಿ ಹೆಚ್ಚಿಗೆ ಖರ್ಚನ್ನು ಮಾಡ್ತಾ ಇದ್ದಾವೆ. ಆ ಖರ್ಚನ್ನು ತಗ್ಗಿಸೋದಕ್ಕೆ ಅಂಥೇಳಿ ಈ MDR ಅನ್ನುವಂಥದ್ದನ್ನು ಮ್ಯಾಂಡೇಟರಿ ಮಾಡ್ತಾ ಇದ್ದಾರೆ. ಏನಿದು MDR? ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂಥೇಳಿದರೆ ನೀವೀಗ ಒಂದು 5,000ದ ಒಂದು ಯಾವುದೋ ಐಟಮ್ನ ಪರ್ಚೇಸ್ ಮಾಡಿದ್ರಾ ಅಂತ ಇಟ್ಕೊಳ್ಳಿ. ಅದಕ್ಕೆ ನೀವು 5,000 ಪೇಮೆಂಟ್ ಮಾಡ್ತೀರಾ. ಸೊ ಅಂಗಡಿಯವರಿಗೆ 5,000 ರೂಪಾಯಿ ಕೂಡ ಹೋಗಲ್ಲ. ಅದರ 3% ಕಟ್ಟಾಗಿ ಅದು ಈ ಸಂಸ್ಥೆಗಳಿಗೆ ಹೋಗ್ತದೆ. ಯಾವುದು UPI ಈ ಸಂಸ್ಥೆಗೆ ಅದರ ಮೇಂಟೆನೆನ್ಸ್ಗಾಗಿ ಪರ್ಸೆಂಟೇಜ್ ಕಟ್ಟಾಗಿ ಹೋಗ್ತದೆ. ಇಲ್ಲಿ ತನಕ ಅದನ್ನು ಡೈರೆಕ್ಟ್ ಕಂಪ್ನಿಗಳೇ ಅಥವಾ ಆ ಸಂಸ್ಥೆಗಳೇ ಭರಿಸ್ತಿದ್ವು. ಇನ್ಮೇಲೆ ಸರ್ಕಾರ ಅದನ್ನು ಗ್ರಾಹಕರ ಮೇಲೆ ಹಾಕೋಣ ಅನ್ನೋವಂಥ ಚಿಂತನೆಗೆ ಬಂದಿದೆ. ಇದರಿಂದ ಯಾರಿಗೆ ಏನೆಲ್ಲ ಪರಿಣಾಮಗಳಾಗ್ಬೋದು ಅನ್ನೋದು. ಒಂದೇದು, ನಾರ್ಮಲ್ ಆಗಿ ನಾನು ಆಗ್ಲೇ ಹೇಳಿದ ಹಾಗೆ ನಾರ್ಮಲ್ ಆಗಿ ನಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ನಮ್ಮ ಪರ್ಸ್ನಲ್ ಯೂಸ್ಗೆ ನಾವು ಪೇಮೆಂಟ್ ಮಾಡ್ತಿದ್ದೀವಿ ಅಂತ ಹೇಳಿದರೆ ಇದರಿಂದ ನಮ್ಗೆ ಯಾವುದೇ ತೊಂದರೆಗಳು ಆಗೋದಿಲ್ಲ. ಮತ್ತು ಇವ್ರಿಗೆ ಮತ್ತು ಯಾರಿಗಾಗಿ ಇದು ತೊಂದರೆ ಆಗ್ತದೆ? ಒಂದೇದು, ಬಿಗ್ ಮರ್ಚೆಂಟ್ಸ್, ದೊಡ್ಡ ದೊಡ್ಡ ವ್ಯಾಪಾರಸ್ಥರುಗಳಿಗೆ ಮಾತ್ರ. ಯಾವುದೋ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅಥವಾ ಹಣ್ಣು ತರಕಾರಿ ಮಾರುವಂಥವ್ರಿಗೆ ಇದರಿಂದ ಏನು ತೊಂದರೆ ಆಗಲ್ಲ. ಅವ್ರ ಪೇಮೆಂಟ್ 2,000ಕ್ಕಿಂತ ಹೆಚ್ಚಿಗೆ ಆಗೋದೇ ಇಲ್ಲ. ಸೊ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಏನಿದ್ದಾರೆ ಅವರಿಗೆ ಇದರಿಂದ ತೊಂದರೆ ಆಗುವಂಥದ್ದು. ಬ್ಯಾಂಕ್ಗಳು ಇದನ್ನು ಸಪೋರ್ಟ್ ಮಾಡ್ತಿವೆ. ಯಾಕಂತ ಹೇಳಿದರೆ, ಒಂದು ವೇಳೆ ಈ ರೀತಿ MDR ಬಂದರೆ ಬ್ಯಾಂಕ್ಗಳ ಆದಾಯ ಹೆಚ್ಚಳ ಆಗ್ತದೆ. ಅದಕ್ಕಾಗಿ ಬ್ಯಾಂಕ್ಗಳು ಸಪೋರ್ಟ್ ಮಾಡ್ತವೆ. ಆಮೇಲೆ ಡಿಜಿಟಲ್ ಪೇಮೆಂಟ್ಗಳು ಏನಿದೆ ಅದು ಇನ್ನೂ ಹೆಚ್ಚಿಗೆ ಸ್ಟ್ರಾಂಗ್ ಆಗ್ತಾ ಹೋಗ್ತದೆ, ಡಿಜಿಟಲ್ ಪೇಮೆಂಟ್ಗಳು. ಇನ್ನು ವ್ಯಾಪಾರಸ್ಥರುಗಳು ಆಮೇಲೆ ಗ್ರಾಹಕರು ಪರೋಕ್ಷವಾಗಿ ಇದರಿಂದ ವ್ಯಾಪಾರಸ್ಥರಿಗೆ ಮತ್ತು ಗ್ರಾಹಕರಿಗೆ ಪರೋಕ್ಷವಾಗಿ ಇದರಿಂದ ಹೊಡೆತ ಬೀಳುವಂಥದ್ದು. ಇಂಡಿಯಾ ಮಾತ್ರ ಅಲ್ಲ ಇದನ್ನು ಮೊದಲು ಬಳಸ್ತಾ ಇರೋದು. ಈಗ ಆಲ್ರೆಡಿ ಅಮೇರಿಕಾ, ಯುನೈಟೆಡ್ ಕಿಂಗ್ಡಮು, ಸಿಂಗಾಪುರ್, ಆಸ್ಟ್ರೇಲಿಯಾ ಬಹುತೇಕ ವಿದೇಶಗಳಲ್ಲಿ ಇದು ಆಲ್ರೆಡಿ ಚಾಲ್ತಿಯಲ್ಲಿದೆ. ಈಗ ಅಮೇರಿಕದಲ್ಲಿ ಕ್ರೆಡಿಟ್ ಕಾರ್ಡು ಅಥವಾ ಡೆಬಿಟ್ ಕಾರ್ಡ್ನಲ್ಲಿ 1.5 to 3% ತನಕ MDR ಇದೆ. ಈಗ ಭಾರತ ಸರ್ಕಾರ ಯೋಚನೆ ಮಾಡ್ತಾ ಇರುವಂಥದ್ದು 0.25%ಇಂದ 0.4 ತನಕ. ಅಮೇರಿಕದಲ್ಲಿ ಆಲ್ರೆಡಿ 1.5% ಇದೆ. ಸೊ ಅವರಿಗೆ ಕಂಪೇರ್ ಮಾಡಿದರೆ ನಾವು ತುಂಬ ಕಡಿಮೆನೇ ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥದ್ದು.
ಸಿಂಗಾಪುರು, ಯುನೈಟೆಡ್ ಸ್ಟೇಟ್ಸು, ಅಮೇರಿಕಾ, ಇಲ್ಲೆಲ್ಲ ಬ್ಯಾಂಕ್ಗಳ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತದೆ. ನಾವು ಯಾವ ಬ್ಯಾಂಕಲ್ಲಿ ನಮ್ಮ ಖಾತೆ ಇದೆ ಅನ್ನೋದ್ರ ಮೇಲೆ ಈ ಪರ್ಸೆಂಟೇಜು ಹೆಚ್ಚು ಕಡಿಮೆ ಆಗ್ತಾ ಹೋಗ್ತದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದರೆ, ಇದು ಇನ್ನೂ ಇಂಪ್ಲಿಮೆಂಟೇಷನ್ ಹಂತದಲ್ಲಿರೋದು, ಇಂಪ್ಲಿಮೆಂಟ್ ಆಗಿಲ್ಲ, ಜಾರಿಗೆ ಬಂದಿಲ್ಲ. ಕೇಂದ್ರ ಸರ್ಕಾರ ಜಾರಿಗೆ ತರೋಣ ಅಂತೇಳಿ ಯೋಚನೆಯನ್ನು ಮಾಡ್ತಾ ಇರೋವಂಥದ್ದು. ನೆಕ್ಸ್ಟ್ ಈಗ ಮುಂದಿನ ಸುದ್ದಿಗೆ ಹೋಗೋಣ. ನೋ ಇನ್ಶೂರೆನ್ಸ್ ನೋ ಫ್ಯೂಲ್. ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಮಾಡಿದೆ. ಏನು ಅಂತ ಹೇಳಿದರೆ, ಇನ್ಮೇಲೆ ಯಾವುದೇ ವಾಹನಗಳಿಗೆ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಇನ್ಮೇಲೆ ಪೆಟ್ರೋಲ್ ಅಥವಾ ಡೀಸೆಲ್ನ ಕೊಡೋ ಹಾಗಿಲ್ಲ. ಪ್ರತಿಯೊಂದು ಪೆಟ್ರೋಲ್ ಬಂಕ್ಗಳು ಸಹ ಇದನ್ನು ಚಾಚು ತಪ್ಪದೆ ಪಾಲಿಸಬೇಕು ಅಂತ ಹೇಳಿದೆ. ಯಾಕೆ ಈ ನಿಲುವನ್ನು ತಗೊಳ್ತಿದೆ ಸುಪ್ರೀಂ ಕೋರ್ಟ್ ಅಂತ ನೋಡೋದಾದರೆ, ಸುಪ್ರೀಂ ಕೋರ್ಟ್ನ ಪ್ರಕಾರ 16.5 ಕೋಟಿಗೂ ಹೆಚ್ಚು ವಾಹನಗಳು ಇನ್ಶೂರೆನ್ಸ್ ಇಲ್ಲದೆ ರನ್ ಆಗ್ತಿದೆ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ. ಹತ್ರ 56% ವಾಹನಗಳು ವಿತೌಟ್ ಇನ್ಶೂರೆನ್ಸ್ ರನ್ ಆಗ್ತಿದೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಕಳವಳ. ಯಾವ ರೀತಿ ವರ್ಕ್ ಆಗ್ತಿದೆ ಇದು ಅನ್ನೋದು. ಒಂದೇದು ಹೇಳಿದರು, ಏನೋ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದರೆ ಇನ್ಮೇಲೆ ನಿಮಗೆ ಫ್ಯೂಯಲ್ ಕೊಡಲ್ಲ ಅಂತೇಳಿ. ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಇದನ್ನು ಅನ್ನೋದು ಗೊತ್ತಾಗ್ತಿಲ್ಲ. ಏನೋ ಪ್ರತಿಯೊಂದು ಪೆಟ್ರೋಲ್ ಬಂಕ್ಗಳಲ್ಲೂ ಒಬ್ಬ ಕಾನ್ಸ್ಟೇಬಲ್ನ ನಿಲ್ಲಿಸಿ ಇನ್ಶೂರೆನ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಸ್ತಾರ, ಅದು ಅಂತೂ ಸಾಧ್ಯನೇ ಇಲ್ಲ. ಹಾಗಿದ್ರೆ ಇದು ಯಾವ ರೀತಿ ವರ್ಕ್ ಆಗ್ತದೆ? ನೀವು ಪ್ರತಿ ಸಾರಿ ಪೆಟ್ರೋಲ್ ಬಂಕಿಗೆ ಹೋದಾಗ ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ನ ಸ್ಕ್ಯಾನ್ ಮಾಡಲಾಗ್ತದೆ. ಸ್ಕ್ಯಾನ್ ಮಾಡಿ ಅದರಲ್ಲಿ ಇನ್ಶೂರೆನ್ಸ್ ಇದೆಯಾ ಇಲ್ವಾ ಅನ್ನೋದನ್ನು ಪತ್ತೆ ಹಚ್ಚಲಾಗ್ತದೆ. ಅದಾದ ತಕ್ಷಣ ಪೆಟ್ರೋಲ್ನ ಡೀಸೆಲ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನೋಡಿ, ಇದರಲ್ಲಿ ಪ್ರಾಬ್ಲಮ್ ಆಗೋದಂಥದ್ದು ಏನು ಗೊತ್ತಾ? ಮೊದಲನೇದು ಕ್ಯೂ, ಸಿಕ್ಕಾಪಟ್ಟೆ ಲೈನು. ಈಗ ಆಲ್ರೆಡಿ CNG ವೆಹಿಕಲ್ಗಳಲ್ಲಿ ಸಾಕಷ್ಟು ಲೈನ್ ಇದೆ. ಒಂದು ವೆಹಿಕಲ್ಗೆ CNG ಹಾಕಿ ನೆಕ್ಸ್ಟ್ ಇನ್ನೊಂದು ವೆಹಿಕಲ್ಗೆ CNG ಹಾಕೋದು ಅಂತೇಳಿ ಈಗ ಆಲ್ರೆಡಿ ಸಾಕಷ್ಟು ಲೈನ್ ಇದೆ. ಅದ್ರ ಜೊತೆಗೆ ಇವರು ಇದನ್ನೂ ಒಂದು ಹೊಸದಾಗಿ ಇಂಪ್ಲಿಮೆಂಟ್ ಮಾಡಿದ್ರು ಅಂತ ಹೇಳಿದರೆ ಆಬ್ವಿಯಸ್ಲಿ ಜನಗಳು ಕಾಯಲೇಬೇಕಾಗ್ತದೆ. ಅದು ಮೇನ್ ಪ್ರಾಬ್ಲಮ್ ಆಗುತ್ತೆ ಜನಗಳಿಗೆ. ಅದರ ನಂತರ ಟೆಕ್ನಾಲಜಿ, ನಮ್ಗೆ ಗೊತ್ತಿರುವಂಥದ್ದೇ ಇಂಡಿಯಾದಲ್ಲಿ ಟೆಕ್ನಾಲಜಿ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ ಅನ್ನೋಂಥದ್ದು. ಹೇಳಿದರೆ ಏನು, ನಾವು ಟೆಕ್ನಾಲಜಿನ ಯೂಸ್ ಮಾಡಿಬಿಟ್ಟು ಮಾಡ್ತೀವಿ ಅಂತೇಳಿ. ಈ ಟೆಕ್ನಾಲಜಿ ಯಾವ ಸಂದರ್ಭದಲ್ಲಿ ಕೈ ಕೊಡುತ್ತೋ, ಯಾವ ಸಂದರ್ಭದಲ್ಲಿ ವರ್ಕ್ ಆಗುತ್ತೋ ಹೇಳಕ್ಕೆ ಬರಲ್ಲ. ಒಂದು ವೇಳೆ ಟೆಕ್ನಾಲಜಿ ಗಾನ್ ಆದರೆ ನಿಮ್ಮ ಪೆಟ್ರೋಲ್ನು ಗಾನ್ ಅಂತಲೇ ಅರ್ಥ. ಇನ್ನೊಂದು ಏನು ಅಂತ ಹೇಳಿದರೆ, ಇವತ್ತು ನನ್ನ ಗಾಡಿದು ಇನ್ಶೂರೆನ್ಸ್ ಮುಕ್ತಾಯ ಆಯಿತು. ಸೊ ಅದನ್ನು ರಿನ್ಯೂವಲ್ ಮಾಡಿಲ್ಲ ನಾನಿನ್ನು, ಇವತ್ತೇ ಆಗಿದೆಯಲ್ಲ, ಸೊ ನಿಮ್ಮ ಪೆಟ್ರೋಲ್ ಕೊಟ್ಬಿಡ್ತೀವಿ ಅಂತೇಳಿ ಕೊಟ್ಬಿಡ್ತಾರಾ? ಸಾಧ್ಯನೇ ಇಲ್ಲ. ಇನ್ಶೂರೆನ್ಸ್ ಇಲ್ಲ, ನೋ ಇನ್ಶೂರೆನ್ಸ್ ನೋ ಪೆಟ್ರೋಲ್ ಅನ್ನೋವಂಥದ್ದು. ಇದರಿಂದ ಏನು ಲಾಭ ಆಗ್ತದೆ ಅಂತ ನೋಡೋದಾದರೆ, ಮೇನ್ ಆಗಿ ಸುಪ್ರೀಂ ಕೋರ್ಟ್ ಇದನ್ನು ಯಾಕೆ ತರಬೇಕು ಅಂತ ಯೋಚನೆ ಮಾಡ್ತಿದೆ ಅಂತ ಹೇಳಿದರೆ, ಈಗ ನೋಡಿ, ಅಪಘಾತ ಆಯಿತು ಅಂತ ಇಟ್ಕೊಳ್ಳಿ, ಇನ್ಶೂರೆನ್ಸ್ ಇದ್ದರೆ ಡೈರೆಕ್ಟ್ ಆ ಅಮೌಂಟ್ ನಿಮಗೆ ಬರುತ್ತೆ. ಅಪಘಾತ ಆದಂಥ ಸಂದರ್ಭದಲ್ಲಿ ಆ ವಾಹನದ ಖರ್ಚು ವೆಚ್ಚಗಳು